ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಗೌರೀಶ್ ಆರಾಧ್ಯ ಅಂತ ಹೇಳಿ. ನಾನು ಬೇಸಿಕಲಿ ಕೆರಿಯರ್ ಆ್ಯಂಡ್ ಎಜುಕೇಷನ್ ಕನ್ಸಲ್ಟೆಂಟ್. ನಾನು ಮೈಸೂರಿನ ನಿವಾಸಿ. ನಾನು ಈ ಒಂದು ಪ್ರೋಗ್ರಾಮ್ನಲ್ಲಿ ಇಂಡಿಯನ್ ಟಿವಿ ಹಾಗೂ ನಮ್ಮ ಪರಸ್ಪರ ಫೌಂಡೇಶನ್ ಅಂತ ಹೇಳಿ, ಸೊ ಇದರ ಒಂದು ಅಸೋಸಿಯೇಟ್ ಆಗಿ ನಾವು ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ವಿ. ಓಕೆ, ಇದು ಒಂದು ಜ್ಞಾನ ಮಾರ್ಗ ಅಂತ ಹೇಳಿ ಈ ಜ್ಞಾನ ಮಾರ್ಗದಲ್ಲಿ ನಮಗೆ ವಿದ್ಯಾ ಮಾರ್ಗ ಅಂತ ಇದೆ, ವೃತ್ತಿ ಮಾರ್ಗ, ವಿಜಯ ಮಾರ್ಗ. ಈ ಒಂದು ಅಂದರೆ ಲೈಕ್ ಏನಾಗುತ್ತೆ ಅಂದರೆ ಬೇರೆ ಬೇರೆ ಒಂದು ಸ್ಟ್ರೀಮ್ಗಳನ್ನ ನಾವು ಮಾಡಿಕೊಂಡು ಅದರಲ್ಲಿ ನಾವು ಹೇಗೆ ಅಂದರೆ ಗೈಡೆನ್ಸ್ ಮತ್ತು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ವಿ. ವೃತ್ತಿ ಮಾರ್ಗದಲ್ಲೇ ಇನ್ನೊಂದು ನಾವು ಆ್ಯಕ್ಚುಲಿ ಇನ್ನೊಂದು ತೊಗೊಂಡಿದ್ದೀವಿ. ಹೇಗೆ ಅಂತ ಹೇಳೋದಾದರೆ ಅದು ವಿಜಯ ಮಾರ್ಗ ಅಂತ ಹೇಳಿ. ಈ ವಿಜಯ ಮಾರ್ಗದಲ್ಲಿ ಹೇಗೆ ಅಂತ ಹೇಳೋದಾದರೆ ವಿಜಯ ಮಾರ್ಗ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾ ಇದ್ದೀವಿ. ವಿಜಯ ಮಾರ್ಗದಲ್ಲಿ ಹೇಗೆ ಬರ್ತದೆ ಅಂತಂದರೆ ಆಂಟ್ರಪ್ರನರ್ಶಿಪ್ ರಿಲೇಟೆಡ್ ಇನ್ಫಾರ್ಮೇಷನ್ಸು. ಸೊ ಏನಾಗುತ್ತೆ ಅಂದರೆ ಉದ್ಯಮಶೀಲತೆ ಬಗ್ಗೆ ಸೊ ನೀವು ಆಂಟ್ರಪ್ರನರ್ಶಿಪ್ ಅಂತ ಹೇಳ್ತೀವಿ. ಆಂಟ್ರಪ್ರನರ್ಶಿಪ್ ಅಂತ ಅಂದ್ಬಿಟ್ಟು ಹೇಳ್ತೀವಿ ನಾವು. ಆಂಟ್ರಪ್ರನರ್ಶಿಪ್ ಅಂತಂದರೆ ಏನು ಹೇಳೋದಾದರೆ, ಇವತ್ತು ನಿಮಗೆ ಕೆಲವರು ಬಿಸ್ನೆಸ್ ತುಂಬ ಡಿಫ್ರೆನ್ಸ್ ಇದೆ. ಈಗ ಏನಂದರೆ ಬಿಸ್ನೆಸ್, ನಾರ್ಮಲ್ ಬಿಸ್ನೆಸ್ ಮತ್ತು ನಿಮಗೆ ಆಂಟ್ರಪ್ರನರ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಆಂಟ್ರಪ್ರನರ್ಶಿಪ್ ಅಂತ ಹೇಳೋದಾದರೆ ತುಂಬ ಡಿಫ್ರೆನ್ಸ್ ಇದೆ. ಹೇಗೆ ಅಂತ ಹೇಳೋದಾದರೆ, ಬಿಸ್ನೆಸ್ ಅಂತ ಹೇಳೋದಾದರೆ ಅವರು ಒಂದು ಸಿಂಗಲ್ ಪ್ರೊಪ್ರೈಟರ್ಶಿಪ್ ಆಗಿ ನಡೆಸ್ತಾ ಇರ್ತಾರೆ. ಬಟ್ ಆಂಟ್ರಪ್ರನರ್ಶಿಪ್ ಅಂತ ನಾವು ತಗೊಂಡಾಗಿತ್ತು ಅಂತ ಹೇಳೋದಾದರೆ ಇವರು ತುಂಬ ರಿಸ್ಕನ್ನು ತಗೊಳ್ತಾರೆ ಅಂತ ಅಂದ್ಬಿಟ್ಟು ಇದು ಒಂದು ಸಿಂಪಲ್ ಕಾನ್ಸೆಪ್ಟ್. ಬಟ್ ಆ್ಯಕ್ಚುಲಿ ಕೆಲವರು ನಿಮ್ಮಲ್ಲಿ ಗಮನಿಸಿರ್ತೀರಿ, ಎಂಟರ್ಪ್ರೈಸ್ ಅಂತ ಹಾಕಿರ್ತಾರೆ. ಬಟ್ ಆ್ಯಕ್ಚುಲಿ ಎಂಟರ್ಪ್ರೈಸ್ ಸೊ ಅದರ ಒಂದು ಏನಂತಂದರೆ ಮೀನಿಂಗ್ ಏನು ಬರುತ್ತೆ ಅಂತ ಹೇಳೋದಾದರೆ, ಎಂಟರ್ಪ್ರೈಸ್ ಅಂತ ಹೇಳಿದ್ರೆ ಆಂಟ್ರಪ್ರನರ್ಶಿಪ್ ಅಂದರೆ ಒಂದು ಎಂಟರ್ಪ್ರೈಸ್ನ ನಡೆಸಿರೋರು ಆ್ಯಕ್ಚುಲಿ ಆಂಟ್ರಪ್ರನರ್ ಆಗ್ತಾರೆ. ಆ ಹೋಲ್ ಕಾನ್ಸೆಪ್ಟ್ ಬಂದ್ಬಿಟ್ಟು ನಿಮಗೆ ಆಂಟ್ರಪ್ರನರ್ಶಿಪ್ ಅಂತ ನಾವು ಕರಿತೀವಿ. ಈ ಉದ್ಯಮಶೀಲತೆ ಇವೆಲ್ಲ ಯಾಕೆ ಆ್ಯಕ್ಚುಲಿ ಇದೆಲ್ಲ ಬೇಕಾಗ್ತದ ಅನ್ನೋತಕ್ಕಂಥ ಒಂದು ವಿಷಯಗಳನ್ನ ಇಟ್ಕೊಂಡಾಗ ನಮ್ಮ ದೇಶದಲ್ಲಿ ನಾನು ಮೊದಲೇ ತಿಳಿಸಿದ್ದಾಗೆ ಒಂದು 140 ಕೋಟಿ ಜನಸಂಖ್ಯೆ ಇದ್ದಾರೆ. ಬಟ್ ಈ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಜಾಬ್ಗಳು ಸಿಗ್ತದ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಓಕೆ, ಸೊ ಸರ್ಕಾರನೇ ಎಲ್ಲರಿಗೂ ಕೂಡ ಒಂದು ಜಾಬ್ನ ಪ್ರೊವೈಡ್ ಮಾಡೋಕ್ಕಾಗತ್ತಾ? ಈ ಒಂದು ಕ್ವಶನ್ನ ನಾವು ಮಾಡ್ಕೊಂಡಾಗ ಖಂಡಿತ ಕಷ್ಟ ಇದೆ. ಯಾಕೆ ಅಂತ ಹೇಳೋದಾದ್ರೆ, ಗೌರ್ಮೆಂಟು ಎಷ್ಟು ಜಾಬ್ಗಳನ್ನ ಪ್ರೊವೈಡ್ ಮಾಡ್ಬೋದು? ನಾರ್ಮಲ್ ಆಗಿ ಲೈಕ್ ಸರ್ವೆ ಮುಖಾಂತರ ಹೇಳೋದು ನಾವು ಅದ್ರ ಬಗ್ಗೆ ನಾವು ತಿಳಿಸ್ಬೇಕು ಅಂತ ಹೇಳೋದಾದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಬಗ್ಗೆ ನಾನು ತಿಳಿಸ್ತೀನಿ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಲ್ಮೋಸ್ಟ್ 50 to 60 lakhs. ಓಕೆ, 50 to 60 lakhs. ಓಕೆ, ಸೊ ಆಲ್ಮೋಸ್ಟ್ ಈ ಒಂದು ಏನು ಸೆಂಟ್ರಲ್ ಗೌರ್ಮೆಂಟು ಜಾಬ್ ಪ್ರೊವೈಡ್ ಮಾಡಿರುವಂಥದ್ದು ಎಷ್ಟು ಅಂತ ಹೇಳಿದ್ರೆ ಅರೌಂಡ್ 50 to 60 lakhs. ಅಂದರೆ ಇಷ್ಟು ಜನ ಒಂದು ಸೆಂಟ್ರಲ್ ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಓಕೆ, ಅದೇ ನಾವು ಸ್ಟೇಟ್ ಗೌರ್ಮೆಂಟ್ ಅಂತ ತಗೊಳ್ಳೋಣ. ಓಕೆ, ಸ್ಟೇಟ್ ಗೌರ್ಮೆಂಟಲ್ಲಿ ಆಲ್ಮೋಸ್ಟ್ ಏನಾಗ್ತದೆ ಅಂತ ಹೇಳಿದ್ರೆ, ಸ್ಟೇಟ್ ಗೌರ್ಮೆಂಟಲ್ಲಿ ಆಲ್ಮೋಸ್ಟ್ 2.5 crores ಅಂದರೆ ಆಲ್ಮೋಸ್ಟ್ 2.5 ಕೋಟಿ ಜನಸಂಖ್ಯೆ. ಅಂದರೆ ಇಷ್ಟು ಜನರಿಗೆ ಒಂದು ಗೌರ್ಮೆಂಟ್ ಅಂದರೆ ಒಂದು ನಮ್ಮ ಒಂದು ಸ್ಟೇಟ್ ಗೌರ್ಮೆಂಟಿಂದ ಕೆಲಸವನ್ನು ಪ್ರೊವೈಡ್ ಮಾಡಿದ್ದಾರೆ. ಆಲ್ಮೋಸ್ಟ್ ನಾವು ಎರಡನ್ನೂ ಕೂಡ ಕಂಬೈಂಡ್ ಆಗಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಏನಾಗ್ತದೆ ಅಂತ ಹೇಳೋದಾದ್ರೆ ಒಂದು ಅಪ್ ಟು 3 crores ಇಷ್ಟು ಒಂದು ಏನಂತಂದರೆ ಇಷ್ಟು ಜನರಿಗೆ ಒಂದು ಉದ್ಯೋಗವನ್ನು ಒಂದು ಗೌರ್ಮೆಂಟ್ ಪ್ರೊವೈಡ್ ಮಾಡಿದೆ. ಓಕೆ, ಆಯಿತು. ಆಲ್ಮೋಸ್ಟ್ ಏನಾಗ್ತದೆ ಅಂದರೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಾವು ತಗೊಳ್ತೀವಿ ಅಂತ ಹೇಳಿದ್ರೆ ಇಟ್ಸ್ ಆಲ್ಮೋಸ್ಟ್ ಈಕ್ವಲ್ ಟು ಏನಾಗುತ್ತೆ ಅಂದರೆ 5%. ಓಕೆ, ಸೊ ಇಲ್ಲೇನಾಗ್ತದೆ ಅಂತಂದರೆ ಒಂದು ಬಿಟ್ವೀನ್ 3 to 5% ಅಷ್ಟು ಒಂದು ಉದ್ಯೋಗವನ್ನು ಅಂದರೆ ಒಂದು ಜಾಬನ್ನು ಒಂದು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಜಾಬ್ಗಳನ್ನ ನಮ್ಗೆ ಪ್ರೊವೈಡ್ ಮಾಡಿದ್ದಾರೆ. ಬಟ್ ಮಿಕ್ಕಿದ ಒಂದು ಜಾಬ್ಗಳನ್ನ ಅಂತ ಹೇಳಿದ್ರೆ ಯಾರು ಪ್ರೊವೈಡ್ ಮಾಡಿದ್ದಾರೆ? ಡೆಫಿನೆಟ್ ಆಗಿ ಏನಾಗುತ್ತೆ ಅಂತಂದರೆ ಕೆಲವು ಇಂಡಸ್ಟ್ರಿಗಳು ಪ್ರೊವೈಡ್ ಮಾಡಿದ್ದೇವೆ. ಫಾರ್ ಎಕ್ಸಾಂಪಲ್, ಸೊ ನಾವು ಇನ್ಫೋಸಿಸ್ ಆಗಿರ್ಬೋದು. ಇನ್ಫೋಸಿಸಲ್ಲೂ ಕೂಡ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ? ಓಕೆ, ಆಲ್ಮೋಸ್ಟ್ 2 lakh ಪ್ಲಸ್ ಲೈಕ್ ಏನಂತಾರೆ ಅಷ್ಟು ಜನ ಆಲ್ಮೋಸ್ಟ್ ವರ್ಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ಫೋಸಿಸ್ ಆಗಿರ್ಬೋದು ಅಥವಾ ನಾವು ಟಾಟಾ ಗ್ರೂಪ್ ಅಂತ ನಾವು ತಗೊಂಡ್ರೆ, ಬಿಕಾಸ್ ಟಾಟಾ ಗ್ರೂಪ್ಸ್ ಏನಾಗುತ್ತೆ ಅಂದರೆ ನಾವು ಒಂದು ಲೈಕ್ ಏನಾಗುತ್ತೆ ಅಂದರೆ ಪ್ರೈವೇಟ್ ಆಗಿ ನಾವು ತಗೊಂಡ್ರೆ ಪ್ರೈವೇಟ್ ಇಂಡಸ್ಟ್ರಿಗಳಲ್ಲಿ ಅತಿ ಹೆಚ್ಚು ಒಂದು ಏನಂತಂದರೆ ಜಾಬ್ನ ಪ್ರೊವೈಡ್ ಮಾಡಿರುವಂಥದ್ದು ಯಾರು ಅಂತಂದರೆ ಒಂದು ಟಾಟಾ ಇಂಡಸ್ಟ್ರಿ ಆಗಿರ್ಬೋದು. ಓಕೆ, ಸೊ ಹೀಗೆ ರಿಲಯನ್ಸ್ ಇಂಡಸ್ಟ್ರಿಗಳು, ಸೊ ನಮಗೆ ಗಾಡ್ರೇಜ್ ಆಗಿರ್ಬೋದು. ಸೊ ಹೀಗೆ ಮತ್ತೆ ಲೈಕ್ ಏನಂತ ಒಂದು ಎಕ್ಸಾಂಪಲ್ ನಾವು ತಗೊಳ್ತಾ ಹೋಯ್ತು ಅಂತ ಹೇಳಿದ್ರೆ ಪ್ರೈವೇಟ್ ಇಂಡಸ್ಟ್ರಿಗಳು ಪ್ರೈವೇಟ್ ಸೆಕ್ಟರ್ ಅಲ್ಲಿ ನಮಗೆ ಏನಾಗುತ್ತೆ ಅಂದ್ರೆ ಒಂದು ಜಾಬ್ನ ಪ್ರೊವೈಡ್ ಮಾಡಿದೆ. ಬಟ್ ಓಕೆ, ಆಯ್ತು, ಮಿಕ್ಕಿದ ಜನರ ಒಂದು ವೃತ್ತಿಯ ಬಗ್ಗೆ ನಾವು ತಿಳಿಸೋದು ಆಯ್ತು ಅಂತ ಹೇಳಿದ್ರೆ ಹೇಗೆ?
ಡೆಫಿನೆಟ್ ಆಗಿ ಏನಾಗುತ್ತೆ ಅಂದರೆ ಒಂದು ಕ್ವಶನ್ ಅರೈಸ್ ಆಗುತ್ತೆ. ಓಕೆ, ಇಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಗೌರ್ಮೆಂಟ್ ಜಾಬು ಆಲ್ಮೋಸ್ಟ್ ಏನಾಗುತ್ತೆ ಅಂದರೆ 5% ಅಷ್ಟು ಗೌರ್ಮೆಂಟ್ ಜಾಬು ಇಲ್ಲಿ ಪ್ರೊವೈಡ್ ಆಗಿದೆ. ಓಕೆ, ನಂತರದಲ್ಲಿ ಆಲ್ಮೋಸ್ಟ್ ಏನಾಗುತ್ತೆ ಅಂದರೆ ಒಂದು 15% ಡೆಫಿನೆಟ್ ಆಗಿ ತುಂಬ ಹೈ ಲೈಕ್ ಇಂಡಸ್ಟ್ರಿಗಳು ಕೆಲವು ಪ್ರೈವೇಟ್ ಸೆಕ್ಟರಲ್ಲಿ ಜಾಬ್ಗಳನ್ನ ಪ್ರೊವೈಡ್ ಆಗಿದೆ. ಬಟ್ ಮಿಕ್ಕ ಒಂದು ಜಾಬ್ನ ಯಾರು ಪ್ರೊವೈಡ್ ಮಾಡ್ತಾ ಇದ್ದಾರೆ, ಡೆಫಿನೆಟ್ ಆಗಿ ಏನಾಗ್ತದೆ ಅಂತಂದರೆ ಅದು ಕೂಡ ಪ್ರೈವೇಟ್ ಸೆಕ್ಟರಲ್ಲೇ ನಾವು MSME ಅಂತ ನಾವು ಕರಿತೀವಿ. ಓಕೆ, ಮೀಡಿಯಂ ಸ್ಮಾಲ್ ಆ್ಯಂಡ್ ಮೈಕ್ರೋ ಎಂಟರ್ಪ್ರೈಸಸ್ ಅಂತ ನಾವು ಕರಿತೀವಿ. ಓಕೆ, ಆ್ಯಕ್ಚುಲಿ ಇಲ್ಲೇನಾಗ್ತದೆ ಅಂತಂದರೆ MSME ಇಂಡಸ್ಟ್ರಿಗಳು ಆಲ್ಮೋಸ್ಟ್ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡಿರೋಂಥದ್ದು ಯಾವುದು ಅಂತಂದರೆ MSMEಗಳು. ಓಕೆ, MSME ಅಂತಂದರೆ ಹೇಗೆ ಅಂತ ಹೇಳೋದಾದರೆ ಅದು ಚಿಕ್ಕ ಒಂದು ಇಂಡಸ್ಟ್ರಿಗಳು. ಸೊ ಇವಾಗ ಮೈಕ್ರೋ ಆಗಿರ್ಬೋದು ಅಥವಾ ಸ್ಮಾಲ್ ಇಂಡಸ್ಟ್ರಿಗಳಾಗಿರ್ಬೋದು ಅಥವಾ ಮೀಡಿಯಂ ಎಂಟರ್ಪ್ರೈಸಸ್ಗಳಾಗಿರ್ಬೋದು. ಸೊ MSME ಇಂಡಸ್ಟ್ರೀಸ್ಗಳು ಇಲ್ಲಿ ನಮಗೆ ಮೇಜರ್ ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡಿರೋಂಥದ್ದು ಯಾರು ಅಂತ ಹೇಳಿದ್ರೆ MSME. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳೋದಾದ್ರೆ ನಮಗೆ ಬೇಕಾಗಿರುವಂಥವ್ರು ಯಾರು ಅಂತ ಹೇಳಿದ್ರೆ ದ ಪರ್ಸನ್ ಹೂ ಕ್ಯಾನ್ ಟೇಕ್ ಅ ಇನಿಷಿಯೇಷನ್, ಲೀಡರ್ಶಿಪ್ ಕ್ವಾಲಿಟೀಸ್ಗಳು ಇರೋತಕ್ಕಂಥವ್ರು. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಆಂಟ್ರಪ್ರನರ್ಶಿಪ್. ಸೊ ಇಲ್ಲಿ ನಾವು ಆಂಟ್ರಪ್ರನರ್ಶಿಪ್ ಅಂತ ಹೇಳೋದಾದ್ರೆ ಹೇಗೆ ಅಂತ ಹೇಳೋದಾದ್ರೆ ಈ ಒಂದು ಚಾಲೆಂಜಸ್ಗಳನ್ನ ಯಾರು ತಗೊಳ್ತಾರೆ, ಸೊ ಅಂಥವ್ರ ಬಗ್ಗೆ ಅಂದರೆ ಅದಕ್ಕೆ ಏನೇನು ಕ್ವಾಲಿಟೀಸ್ಗಳು ಬೇಕು, ಸೊ ವಾಟ್ ಆರ್ ದಿ ಸ್ಕಿಲ್ ಸೆಟ್ ರಿಕ್ವೈರ್ಡ್, ಅಂದರೆ ಅವರಿಗೆ ಯಾವ ಕೌಶಲ್ಯಗಳು ಬೇಕು ಅನ್ನೋದ್ರ ಬಗ್ಗೆ ನಾವು ತರಬೇತಿಯನ್ನು ನೀಡ್ತೀವಿ. ಅಂದರೆ ಈ ಒಂದು ವೃತ್ತಿ ಮಾರ್ಗದಲ್ಲಿ ಒಂದು ವಿಜಯ ಮಾರ್ಗ ಅಂತ ತಗೊಂಡಿದ್ವಿ. ವಿಜಯ ಮಾರ್ಗದಲ್ಲಿ ನಾವು ಮೇಯ್ನಾಗಿ ಫೋಕಸ್ ಮಾಡೋದು ಹೇಗೆ ಅಂತ ಅಂದರೆ ಉದ್ಯಮವನ್ನು ಕೆಲವರು ಸ್ಥಾಪನೆ ಮಾಡಬೇಕು ಅಂತ ಅಂದ್ಬಿಟ್ಟು ಬರ್ತಾರೆ. ಬಟ್ ಏನಾಗುತ್ತೆ ಅಂತಂದರೆ ಅದು ಎಷ್ಟರ ಮಟ್ಟಿಗೆ ಅವರ ಪೊಟೆನ್ಶಿಯಾಲಿಟಿ ಇರುತ್ತೆ ಮತ್ತು ಎಷ್ಟು ದಿನದವರೆಗೆ ಅವರ ಒಂದು ಬಿಕಾಸ್ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಒಂದು ಎಂಟರ್ಪ್ರೈಸ್ ಮಾಡ್ತೀವಿ ಅಂತ ಹೇಳಿದ್ರೆ ಡೆಫಿನೆಟ್ ಆಗೋದು ತುಂಬ ಬಿಗ್ ಚಾಲೆಂಜ್. ಓಕೆ, ಬಟ್ ಏನಾಗುತ್ತೆ ಅವ್ರಿಗೆ ಪೇಷನ್ಸ್ ಲೆವೆಲ್ ಕೂಡ ಇರಬೇಕು. ಓಕೆ, 1 ವರ್ಷ 2 ವರ್ಷ. ಓಕೆ, ಬಿಕಾಸ್ ಸಕ್ಸಸ್ಗಳು ಹೇಗೆ ಅಂತ ಹೇಳಿದ್ರೆ ಸಕ್ಸಸ್ಗಳನ್ನ ಕಾಣಬೇಕು ಅಂತಂದರೆ ಇಟ್ ಟೇಕ್ಸ್ ಟೈಮ್. ಓಕೆ, ಸೊ ಇವೆಲ್ಲ ಸ್ಕಿಲ್ ಸೆಟ್ ಬರುತ್ತೆ. ಒಂದು ಅವ್ರಿಗೆ ಅತಿ ಹೆಚ್ಚು ಬೇಕಾಗಿರುವಂಥದ್ದು ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ಗಳಾಗಿರ್ಬೋದು. ಒಂದು ಏನಾಗುತ್ತೆ ಅಂತಂದರೆ ಲೀಡರ್ಶಿಪ್ ಕ್ವಾಲಿಟೀಸ್ಗಳು ಇದೆಯಾ ಅವ್ರಿಗೆ, ಓಕೆ, ಲೀಡರ್ಶಿಪ್ ಕ್ವಾಲಿಟೀಸ್ಗಳು ಇದೆಯಾ ಅಂತ ಅಂದ್ಬಿಟ್ಟು ಅದನ್ನು ಚೆಕ್ ಮಾಡಬೇಕು. ಮತ್ತು ಇವ್ರಿಗೆ ರಿಸ್ಕ್ ಟೇಕಿಂಗ್ ಎಬಿಲಿಟಿ. ಸೊ ಈ ಒಂದು ರಿಸ್ಕ್ ಟೇಬಲ್ ಡೆಫಿನೆಟ್ ಆಗಿ ಇವಾಗ ಏನಾಗುತ್ತೆ ಅಂತಂದರೆ ನಾನು ಒಂದು ಅಕಸ್ಮಾತ್ ಅವ್ರಿಗೆ ನಾರ್ಮಲ್ ಆಗಿ ಏನಾಗುತ್ತೆ ಅಂದರೆ ಒಂದು ಜಾಬ್ ಸಿಕ್ಕಿಲ್ಲ. ಕೆಲವು ಸಲ ನಮ್ಮಲ್ಲಿ ಪ್ರಾಬ್ಲಮ್ ಏನು ಅಂತ ಹೇಳುತ್ತೆ ಅಂದರೆ ಯಾವಾಗ ಸ್ವಂತ ಉದ್ಯಮವನ್ನು ಮಾಡ್ತಾರೆ ಅಂತ ಹೇಳೋದಾದರೆ ಎಲ್ಲ ಕಡೆ ಅವರು ಕೆಲಸಕ್ಕೆ ಸರ್ಚ್ ಮಾಡ್ತಾ ಹೋಗ್ತಾರೆ. ಎಲ್ಲೂ ಕೂಡ ಅವ್ರಿಗೆ ಒಂದು ಅವ್ರಿಗೆ ಬೇಕಾಗಿರತಕ್ಕಂಥ ಒಂದು ವೃತ್ತಿ ಅಂದರೆ ಒಂದು ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳುವಾಗ ಅವ್ರಿಗೆ ಬೇಕಾಗಿರತಕ್ಕಂಥ ಎಂಪ್ಲಾಯ್ಮೆಂಟ್ಗಳು ಸಿಕ್ಕಿರಲ್ಲ. ಅಂದರೆ ನಾನು ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ತೀನಿ ಜಾಬು. ಸೊ ಎಲ್ಲೋ ಒಂದು ಕಡೆ ಬಿಕಾಸ್ ಆಫ್ ಅಂಡರ್ ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಓಕೆ, ಅಂಡರ್ ಎಂಪ್ಲಾಯ್ಮೆಂಟ್ ಅಂತ ಹೇಳೋದಾದರೆ ಹೇಗೆ ಅಂತ ಹೇಳೋದಾದರೆ ಸೊ ನಾನು ಗ್ರ್ಯಾಜುಯೇಷನ್ ಮಾಡಿರ್ತೀನಿ ಅಥವಾ ನಮಗೇನಾಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿರ್ತೀನಿ. ಬಟ್ ಏನಾಗುತ್ತೆ ಅಂತಂದರೆ ನಾನು ವರ್ಕ್ ಮಾಡ್ತಿರೋದು ಬೇರೆ ರೀತಿಯಲ್ಲಿ. ಸೊ ಏನಾಗುತ್ತೆ ಅಂದರೆ ನನ್ನ ಒಂದು ಲೈಕ್ ನನ್ನ ಗ್ರ್ಯಾಜುಯೇಷನ್ ಆಗಿರ್ಬೋದು ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ತನಕಂತೆ ನನಗೆ ಕೆಲಸ ಸಿಕ್ಕಿರಲ್ಲ. ಓಕೆ, ಆಗ ಕೆಲವರು ಏನು ಮಾಡ್ತಾರೆ ಅಂತಂದರೆ ದೇ ವಿಲ್ ಲುಕ್ ಫಾರ್ ಎ ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ದೇ ವಿಲ್ ಲುಕ್ ಫಾರ್ ಎ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಥವಾ ಇನ್ನೊಂದು ಅಂಡರ್ ಪೇಮೆಂಟ್. ಸೊ ಹೇಗೆ ಅಂತ ಹೇಳೋದಾದರೆ ಡೆಫಿನೆಟ್ ಆಗಿ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್ ತಕ್ಕಂತೆ ಓಕೆ ಡೆಫಿನೆಟ್ ಆಗಿ ಏನಾಗುತ್ತೆ ಅಂದರೆ ಇನ್ಕಮ್ ಜನರೇಟ್ ಆಗ್ತಾ ಇರಲ್ಲ. ಇನ್ಕಮ್ ಜನರೇಟ್ ಆಗ್ತಾ ಇಲ್ಲ ಅಂತ ಅಂದಾಗ ದೇ ವಿಲ್ ಲುಕ್ ಫಾರ್ ಎ ಆಲ್ಟರ್ನೇಟ್ ಅಂತ ಅಂದ್ಬಿಟ್ಟು ದೇ ವಿಲ್ ಚೆಕ್ ಫಾರ್. ಓಕೆ, ಬಟ್ ಏನಾಗ್ತದೆ ಅಂತ ಹೇಳಿದ್ರೆ ಅವರ ಇಂಟ್ರೆಸ್ಟ್ ಲೆವೆಲ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ನಾವು ವಿ ಹ್ಯಾವ್ ಟು ಥಿಂಕ್. ಬಿಕಾಸ್ ಇಲ್ಲೇನಾಗುತ್ತೆ ಅಂದರೆ ಯು ಆರ್ ಟೇಕಿಂಗ್ ಎ ರಿಸ್ಕ್. ಓಕೆ, ಬಿಕಾಸ್ ಇಲ್ಲೇನಾಗುತ್ತೆ ಅಂತ ಹೇಳೋದಾದ್ರೆ ಯಾರೋ ಒಬ್ರು ಒಂದು ಜಾಬ್ ಇರುತ್ತೆ. ಓಕೆ, ಜಾಬಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ಹೇಳೋದಾದ್ರೆ ನಿಮಗೆ ಒಂದು ಸೆಕ್ಯೂರಿಟಿ ಇರುತ್ತೆ. ಅದು ನಿಮಗೆ ಲೈಕ್ ಗೌರ್ಮೆಂಟ್ ಜಾಬ್ ಇತ್ತು ಅಂತಂದರೆ ಡೆಫಿನೆಟ್ ಆಗಿ ನಿಮಗೆ ಸೆಕ್ಯೂರ್ಡ್ ಆಗಿರುತ್ತೆ. ನಿಮಗೆ ಹೇಗೆ ಅಂದರೆ ಮಂತ್ಲಿ ಪೇಮೆಂಟ್ಸ್ಗಳು ಇರ್ತದೆ. ಬಟ್ ವೆನ್ ಯು ಥಿಂಕ್ ಆಫ್ ನಾನೇ ಸ್ವಂತವಾಗಿ ನಾನು ಐ ಆಮ್ ಲೈಕ್ ಏನಂತಂದರೆ ನಾನೇ ಒಂದು ಉದ್ಯಮವನ್ನು ಮಾಡಿದ್ದೀನಿ ಅಥವಾ ನನ್ನ ಸ್ವಂತ ಉದ್ಯೋಗದಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ನಿಮಗೆ ತುಂಬ ಕಷ್ಟ ಆಗ್ತದೆ. ಸೊ ಇಲ್ಲಿ ಏನೇನು ಚಾಲೆಂಜಸ್ಗಳನ್ನ ನೀವು ಫೇಸ್ ಮಾಡ್ತೀರಿ. ಸೊ ಈ ರೀತಿಯ ಒಂದು ಇನ್ಫಾರ್ಮೇಷನ್ಸ್ಗಳನ್ನ ನಾವು ವೃತ್ತಿ ಮಾರ್ಗ ಅನ್ನತಕ್ಕಂಥ ಕಾನ್ಸೆಪ್ಟ್ನಲ್ಲಿ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ.
ಮತ್ತು ಇನ್ನೂ ಅನೇಕ ಈ ಒಂದು ಸ್ಕೀಮ್ ಅಂದರೆ ಇವಾಗ ಏನಾಗುತ್ತೆ ಅಂತಂದರೆ ಓಕೆ ನಾನು ನನಗೆ ಐಡಿಯಾಗಳಿದೆ, ಓಕೆ ನನಗೆ ಲೈಕ್ ಏನಂತಂದರೆ ನನಗೆ ಐಡಿಯಾ ಜನರೇಟ್ ಇದೆ, ಓಕೆ ನನಗೆ, ಬಟ್ ಇದನ್ನು ನಾನು ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಹೇಗೆ ಮಾಡುವಂಥದ್ದು? ಸೊ ಈ ಕೆಲವರಿಗೆ ಹಣಕಾಸಿನ ಬಗ್ಗೆ ಒಂದು ಅವ್ರಿಗೆ ಆ್ಯಕ್ಚುಲಿ ಅವ್ರಿಗೊಂದು ಗೈಡೆನ್ಸ್ ಇರಲ್ಲ, ಅಥವಾ ಅವ್ರಿಗೆ ಹೆಚ್ಚಿನ ಒಂದು ಡೆಫಿನೆಟ್ ಆಗಿ ಅವ್ರಿಗೆ ಆ ಒಂದು ಪೊಟೆನ್ಶಿಯಾಲಿಟಿ ಇರಲ್ಲ. ಸೊ ಇದಕ್ಕೆಲ್ಲ ಹೇಗೆ ನಾನು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ನ ಕೊಡುವಂಥ ಒಂದು ಲೈಕ್ ಏನಾಗುತ್ತೆ ಅಂದರೆ ಕಾನ್ಸೆಪ್ಟಲ್ಲಿ ನಾವು ಇದು ಒಂದು ವಿಜಯ ಮಾರ್ಗ ಅನ್ನತಕ್ಕಂಥ ಒಂದು ಕಾನ್ಸೆಪ್ಟಲ್ಲಿ ನಾವು ನಿಮಗೆ ಉದ್ಯಮಶೀಲತೆಯ ಬಗ್ಗೆ ನಾವು ನಿಮಗೆ ಒಂದು 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 ಅರಿವು ಮೂಡಿಸತಕ್ಕಂಥದ್ದಾಗಿರ್ಬೋದು ಅಥವಾ ಜಾಗೃತಿಯನ್ನು ಮೂಡಿಸತಕ್ಕಂಥ ಒಂದು ಕಾರ್ಯಕ್ರಮ ನಾವು ಅದು ಮಾಡ್ತಾ ಇದ್ದೀವಿ. ಇದರ ಒಂದು ಮಾಹಿತಿನ ತಿಳಿಸ್ತಾ ಒಂದು ಅಂದರೆ ಈ ಒಂದು ಒಂದು ವಿಜಯ ಮಾರ್ಗ ಅಥವಾ ವೃತ್ತಿ ಮಾರ್ಗದಲ್ಲಿ ಬರತಕ್ಕಂಥ ಈ ಒಂದು ವಿಜಯ ಮಾರ್ಗದಲ್ಲಿ ಯಾವ್ಯಾವ್ದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ತಿಳಿಸಿದ್ದೀನಿ. ಇಷ್ಟನ್ನು ನಾನು ಹೇಳ್ತಾ ನನ್ನ ಒಂದು ಮಾತುಗಳನ್ನು ನಾನು ಇಲ್ಲಿಗೆ ನಾನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಸೊ ನಿಮ್ಗಳಿಗೆ ಯಾವುದಾದ್ರೂ ಈ ಒಂದು ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಬೇಕು ಅಂತ ಹೇಳೋದಾದ್ರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನಮ್ಮ ಒಂದು ಲೈಕ್ ಇಂಡಿಯನ್ ಟಿವಿ, ಸೊ ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ಗಳನ್ನು ಪಡ್ಕೋಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.